SSLC, PUC, BA ಓದಿದ ನಿರುದ್ಯೋಗಿಗಳಿಗೆ ಕೆಲಸ ಇಲ್ಲದೆ ಆಟೋ ಚಾಲಕರಾಗಿ ತಮ್ಮ ಬದುಕನ್ನು ಸಾಗಿಸುವುದು ವಾಸ್ತವ. ಅದರಲ್ಲೂ ಪ್ರಾಮಾಣಿಕರು ಇತರರು ಚಾಲಕರಾಗಿ ಇರುವುದು ಉಂಟು. ವೆಂಕಟೇಶ್ವರ ನಗರದ ಆಟೋ ಚಾಲಕ ತಿಪ್ಪೇಸ್ವಾಮಿ ಎಂಬುವರು ಆಟೋ ಚಾಲಕರಾಗಿ ತಮ್ಮ ವೃತ್ತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಹಾಗೂ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಬಂದ ತಿಪ್ಪೇಸ್ವಾಮಿ. ಈ ತಿಪ್ಪೇಸ್ವಾಮಿ ಆಟೋದಲ್ಲಿ ಬಿಟ್ಟ ಹಲವಾರು ವಸ್ತುಗಳನ್ನು ಕೊಟ್ಟಿರುವುದು ಉಂಟು. ರಾತ್ರಿ ನಡೆದ ಘಟನೆ. ವೆಂಕಟೇಶ್ವರ ನಗರದ ರಸ್ತೆಯಲ್ಲಿ ವಾಕ್ ಮಾಡುವ ಸಂದರ್ಭದಲ್ಲಿ ಕಾರಿನಿಂದ ವಸ್ತು ಬಿದ್ದಿದ್ದನ್ನು ಗಮನಿಸಿದ ತಿಪ್ಪೇಸ್ವಾಮಿ ಎಷ್ಟು ಕೂಗಿದರೂ ಕಾರಿನಲ್ಲಿದ್ದವರು ಗೊತ್ತಾಗಲಿಲ್ಲ. ಆಗ ಹೋಗಿ ನೋಡಿದಾಗ ಲ್ಯಾಪ್ಟಾಪ್ ಬಿದ್ದಿತ್ತು. ತಿಪ್ಪೇಸ್ವಾಮಿ ಅದನ್ನು ತೆಗೆದುಕೊಂಡು ಹೋಗಿ ಬೆಳಗ್ಗೆ ತನ್ನ ಸ್ನೇಹಿತರೊಂದಿಗೆ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಲ್ಯಾಪ್ಟಾಪನ್ನು ಒಪ್ಪಿಸಿ ಪ್ರಾಮಾಣಿಕತೆಯಿಂದ ಮೆರೆದ. ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ. ಕುಮಾರ್ ಹಾಗೂ ಸಿಬ್ಬಂದಿ ಸೇರಿ ಕಳೆದುಕೊಂಡವರನ್ನು ಪತ್ತೆ ಹಚ್ಚಿ ಶನಿವಾರದಂದು ಠಾಣಾಧಿಕಾರಿ ಕೆ. ಕುಮಾರ್ ರವರು ಹಾಗೂ ಆಟೋ ಚಾಲಕ ತಿಪ್ಪೇಸ್ವಾಮಿ ಸಮ್ಮುಖದಲ್ಲಿ ಕಳೆದುಕೊಂಡ ಲ್ಯಾಪ್ಟಾಪನ್ನು ನೀಡಲಾಯಿತು. ಆಟೋ ಚಾಲಕ ತಿಪ್ಪೇಸ್ವಾಮಿ ಪ್ರಾಮಾಣಿಕತೆಗೆ ಇನ್ಸ್ಪೆಕ್ಟರ್ ಕೆ. ಕುಮಾರ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ